ಮಿಕಾನ್ ಲಿಮಿಟೆಡ್ ಅಂದರೆ ಇಲ್ಲಿ ನೋಡ್ಬೋದು. ಇದು ಮಿಕಾನ್ ಲಿಮಿಟೆಡ್ ಅಂದರೆ ಇದು ಇಂಡಸ್ಟ್ರಿಯಲ್ ಸ್ಟೀಲ್ ಕಂಪ್ನಿ ಆಗಿರ್ತೈತಿ. ಈ ಕಂಪ್ನಿ ಒಳಗೆ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿರ್ತಾರೆ. ಇದಕ್ಕೆ ಅನ್ಮ್ಯಾರಿಡ್ ಮೇಲ್ ಮತ್ತು ಫೀಮೇಲ್ ಇಬ್ಬರು ಕೂಡ ಇದಕ್ಕೆ ಅರ್ಜಿಯನ್ನು ಹಾಕಕ್ಕೆ ಎಲಿಜಿಬಲ್ ಇರ್ತೀರಿ. ಮತ್ತು ನೋಟಿಫಿಕೇಷನ್ ರಿಲೀಸ್ ಮಾಡಿ ಡೇಟ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ, 21/5/2025 ಈ ನೋಟಿಫಿಕೇಷನ್ ಡೇಟ್ ರಿಲೀಸ್ ಮಾಡಿರ್ತಾರೆ. ಮತ್ತು ನೀವು ಇದನ್ನು ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಾಕಬೇಕಾಕೈತಿ. ಅದರಿಂದ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ. ಮತ್ತು ಯಾವ ಪೋಸ್ಟ್ಗಳದಾವ ಅಂತ ಎಲ್ಲವೂ ಪ್ರತಿಯೊಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ ಸ್ನೇಹಿತರೆ. ಮತ್ತು ಫಸ್ಟ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದು ಬರ್ರಿ. ಒಂದೊಂದಾಗಿ ನೋಡ್ತಾ ಹೋಗೋದಾದರೆ ಯಾವ ರೀತಿ ಪೋಸ್ಟ್ಗಳದಾವು ಇಲ್ಲಿ ನೋಡ್ಬೋದು. 9/6/2025 ಇದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ. ಮತ್ತು ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ ನೋಡ್ಬೋದು. ಇಲ್ಲಿ 23/6/2025 ಇದು ಅಪ್ಲಿಕೇಶನ್ ಹಾಕೋಕ್ಕೆ ಕೊನೆಯ ದಿನಾಂಕ ಆಗಿರ್ತೈತಿ. ಇಷ್ಟುಗಳು ನೀವು ಇದಕ್ಕೆ ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು. ಮತ್ತು ಪೋಸ್ಟ್ಗಳು ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು, ಡ್ರಾಫ್ಟ್ಸ್ಮನ್ ಅಂತ ಪೋಸ್ಟ್ಗಳನ್ನು ಕರೆದಿರ್ತಾರೆ. ಇವು ಪೋಸ್ಟ್ಗಳು ಎಷ್ಟಿದಾವೆ ಅಂತ ಮುಂದೆ ತಿಳಿಸ್ಕೊಡ್ತಾನೆ. ಮತ್ತು ಸ್ನೇಹಿತರೆ ಅಪ್ಲಿಕೇಶನ್ ಹಾಕಕ್ಕೆ ಅವ್ರ ಅಫಿಷಿಯಲ್ ವೆಬ್ಸೈಟ್ ನೋಡ್ಬೋದು. ಇಲ್ಲಿ www.micon ಆನ್ಲೈನ್ ಇಲ್ಲಿ ನೋಡ್ಬೋದು miconlimited.co.in ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು. ಸ್ನೇಹಿತರೆ ಈ ವೆಬ್ಸೈಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರುತ್ತೆ ನೋಡಿರಿ. ಯಾರ್ದು ಕ್ವಾಲಿಫಿಕೇಷನ್ ಆಗಿರ್ತೈತಿ ಅಂತವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಪೋಸ್ಟ್ಗಳು ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು, ಡ್ರಾಫ್ಟ್ಸ್ಮನ್ ಅಂತ ಟೋಟಲ್ ಆಗಿ 17 ಪೋಸ್ಟ್ಗಳಿಗೆ ಅರ್ಜಿಗಳನ್ನು ಕರೆದಿರ್ತಾರೆ. ಈ 17 ಪೋಸ್ಟ್ಗಳಿಗೆ ಕ್ವಾಲಿಫಿಕೇಷನ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು, ಟೋಟಲ್ ಆಗಿ 3 ರೀತಿ ಕ್ವಾಲಿಫಿಕೇಷನ್ ಕೊಟ್ಟಿರ್ತಾರೆ. 1, 2, 3 ಈ 3ರಲ್ಲಿ ಒಂದು ಕ್ವಾಲಿಫಿಕೇಷನ್ ಆಗಿದ್ದರೂ ಕೂಡ ನೀವು ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು. ಇಲ್ಲಿ ನೋಡ್ಬೋದು, ಒಂದೇದು ನೋಡ್ತಾ ಹೋಗೋದಾದರೆ ಡಿಪ್ಲೊಮಾ ಇನ್ ಇಂಜಿನಿಯರ್ ಒಳಗೆ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದವರು ಇದಕ್ಕೆ ಅರ್ಜಿ ಹಾಕ್ಬೋದು. ಅದ್ರ ಜೊತೆಗೆ 3 ಇಯರ್ಸ್ ಡ್ರಾಫ್ಟಿಂಗ್ ಎಕ್ಸ್ಪೀರಿಯೆನ್ಸ್ ಇರಬೇಕು. 3 ವರ್ಷ ನಿಮಗೆ ಏನಾದರೂ ಎಕ್ಸ್ಪೀರಿಯೆನ್ಸ್ ಇತ್ತಂದರೆ ಈ ಡ್ರಾಫ್ಟ್ಸ್ಮನ್ ಹುದ್ದೆಗಳಿಗೆ ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು. ಇದೇನಾದರೂ ಕ್ವಾಲಿಫಿಕೇಷನ್ ನಿಮ್ದು ಆಗಿದ್ದಿಲ್ಲ ಅಂದರೆ ಇಲ್ಲಿ ನೋಡ್ಬೋದು, ITI ಕಂಪ್ಲೀಟ್ ಆದವರು ಇದಕ್ಕೆ ಅರ್ಜಿ ಹಾಕ್ಬೋದು. ಅದ್ರ ಜೊತೆಗೆ ಅದರಲ್ಲಿ ಕೂಡ 5 ವರ್ಷ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರಬೇಕು. 5 ವರ್ಷ ಎಕ್ಸ್ಪೀರಿಯೆನ್ಸ್ ಇತ್ತಂದರೆ ಇದಕ್ಕೆ ಅರ್ಜಿ ಹಾಕ್ಬೋದು. ಮತ್ತು ಇದು ಏನಾರ ಆಗಿದ್ದಿಲ್ಲ ಅಂದರೆ ಇಲ್ಲಿ ನೋಡ್ಬೋದು, 12ನೇ ತರಗತಿ ಮೇಲೆ ಕೂಡ ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು. ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು, ಇಂಟರ್ ಪಾಸ್ 7 ಇಯರ್ ಎಕ್ಸ್ಪೀರಿಯೆನ್ಸ್ ಇರಬೇಕು. 7 ವರ್ಷ ನಿಮಗೆ ನೀವು ಏನಾದ್ರೆ 12ನೇ ತರಗತಿ ಮೇಲೆ ಏನಾದರೂ ಇದಕ್ಕೆ ಅರ್ಜಿ ಹಾಕಾಕತ್ತೀರಿ ಅಂದರೆ ನಿಮಗೆ 7 ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು. IT ಮೇಲೆ ಹಾಕಾಕತ್ತೀರಿ ಅಂದರೆ 5 ವರ್ಷ, ಮತ್ತು ಡಿಪ್ಲೊಮಾ ಮೇಲೆ ಹಾಕತ್ತಿದ್ರೆ ಅಂದ್ರೆ 3 ವರ್ಷ. ಈ ರೀತಿಯಾಗಿ ಎಕ್ಸ್ಪೀರಿಯೆನ್ಸ್ ಕೊಟ್ಟಿರ್ತಾರೆ. ಸ್ನೇಹಿತರೆ ಒಂದೊಂದಾಗಿ ಪೋಸ್ಟ್ಗಳು ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು, ಇವು ಪೋಸ್ಟ್ ಕೂಡ ಆಗಿರ್ತಾವೆ. ನೀವು ಅಪ್ಲಿಕೇಶನ್ ಹಾಕೋ ಮುಂದೆ ಇವು ಉಪಯೋಗ ಆಕಾವು. ಸೇಮ್ ಆಗಲೇ ತಿಳಿಸ್ಕೊಟ್ಟಂತೆ ಎಲ್ಲದಕ್ಕೂ ಕೂಡ ಸೇಮ್ ಒಂದೇ ಕ್ವಾಲಿಫಿಕೇಷನ್. ಎಕ್ಸ್ಪೀರಿಯೆನ್ಸ್ ಎತ್ತರೋಗಿ ಎಕ್ಸ್ಪೀರಿಯೆನ್ಸ್ ಇರಬೇಕು ಅಂತ ಕೊಟ್ಟಿರ್ತಾರೆ ನೋಡ್ಬೋದು. ಇಲ್ಲಿ ಒಂದೇದು ನೀವು ಇದಕ್ಕೆ ಡ್ರಾಫ್ಟ್ಸ್ಮನ್ ಟೋಟಲ್ ಆಗಿದ್ರಲ್ಲಿ ಒಂದು ಪೋಸ್ಟ್ ಇದ್ದಿರ್ತಾವೆ. ಇದಕ್ಕೆ ಅಪ್ಲಿಕೇಶನ್ ಹಾಕಾಕತ್ತಾರೆ ಅಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ವರ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಇನ್ ಆಟೋ CAD ಪ್ರಿಪರೇಷನ್ ಆಫ್ ಸ್ಟೀಲ್ ಸ್ಟ್ರಕ್ಚರಲ್ ಡ್ರಾಯಿಂಗ್ಸ್ ಇದರೊಳಗೆ ಎಕ್ಸ್ಪೀರಿಯೆನ್ಸ್ ಇರಬೇಕು. ಮತ್ತು ಇಲ್ಲಿ ನೋಡ್ಬೋದು, ಇಲ್ಲಿ ಇದಕ್ಕೆ ಅಪ್ಲಿಕೇಶನ್ ಹಾಕಾಕತ್ತೀರ ಅಂದ್ರೆ ಇಲ್ಲಿ ನೋಡ್ಬೋದು, ವರ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಇನ್ ಆಟೋ CAD ಪ್ರಿಪರೇಷನ್ ಆಫ್ ಸಿವಿಲ್ ಡ್ರೈವಿಂಗ್ಸ್ ಇದ್ರ ಎಕ್ಸ್ಪೀರಿಯೆನ್ಸ್ ಇರಬೇಕು. ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು, ಇದಕ್ಕೆ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಾಕತ್ತೀರ ಅಂದರೆ ಈ ಪೋಸ್ಟ್ ಕೂಡ ಆಗಿರ್ತಾವೆ ನೋಡ್ಬೋದು. ಇಲ್ಲಿ ಒಂದೇ ರೀತಿ ಪೋಸ್ಟ್ ಇರ್ತಾವೆ, ಆದರೆ ಪೋಸ್ಟ್ ಕೋಡ್ಗಳು ಬೇರೆ ಆಗಿರ್ತಾವೆ. ಮತ್ತು ಎಕ್ಸ್ಪೀರಿಯೆನ್ಸ್ ಎಲ್ಲದಕ್ಕೂ ಕೂಡ ಬೇರೆ ಬೇರೆ ರೀತಿ ಇರ್ತೈತಿ. ಇಲ್ಲಿ ನೋಡ್ಬೋದು, ವರ್ಕ್ ಎಕ್ಸ್ಪೀರಿಯೆನ್ಸ್ ಇನ್ ಪ್ರಿಪರೇಷನ್ ಆಫ್ ಪೈಪಿಂಗ್ ಆ್ಯಂಡ್ ಇಕ್ವಿಪ್ಮೆಂಟ್ ಡ್ರಾಯಿಂಗ್ಸ್ ಇನ್ ಆಟೋ CAD 2D ಇದರೊಳಗೆ ಎಕ್ಸ್ಪೀರಿಯೆನ್ಸ್ ಇರಬೇಕು. ಅದೇ ರೀತಿ ಈ ಡ್ರಾಫ್ಟ್ಸ್ಮನ್ ಹುದ್ದೆಗಳಿಗೆ ಅರ್ಜಿ ಹಾಕಾಕತ್ತೀರಿ ಅಂದರೆ ಪೋಸ್ಟ್ ಕೂಡ 5ನೇದಕ್ಕೆ ಅರ್ಜಿ ಹಾಕಾಕತ್ತೀರಿ ಅಂದರೆ ಇಲ್ಲಿ ನೋಡ್ಬೋದು, ವರ್ಕ್ ಎಕ್ಸ್ಪೀರಿಯೆನ್ಸ್ ಇನ್ 3D ಮಾಡೆಲಿಂಗ್ ಇನ್ ಪೈಪಿಂಗ್ ಆ್ಯಂಡ್ ಇಕ್ವಿಪ್ಮೆಂಟ್ಸ್ 3D ಸಾಫ್ಟ್ವೇರ್ ಇದು ಎಕ್ಸ್ಪೀರಿಯೆನ್ಸ್ ಇರಬೇಕು. ಈ ರೀತಿಯಾಗಿ ಎಕ್ಸ್ಪೀರಿಯೆನ್ಸ್ ಇದಿರ್ತೈತಿ. ಹಿಂಗೆ ಏನಾರ ಎಕ್ಸ್ಪೀರಿಯೆನ್ಸ್ ಆಗಿದ್ದು ಅಂದರೆ ನೀವು ಇದಕ್ಕೆ ಡ್ರಾಫ್ಟ್ಸ್ಮನ್ ಹುದ್ದೆಗಳಿಗೆ ಇದಕ್ಕೆ ಅರ್ಜಿ ಹಾಕ್ಬೋದು. ಈ ಪೋಸ್ಟ್ ಕೋಡ್ ನೋಡ್ಕೋರಿ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಈ ಪೋಸ್ಟ್ಗಳು ನೋಡ್ಕೋರಿ. ಈ ಪೋಸ್ಟ್ ಕೋಡ್ಗಳು ನೋಡ್ಕೊಂಡು ಇದಕ್ಕೆ ಅರ್ಜಿ ಹಾಕೋರಿ. ಒಂದೇ ರೀತಿ ಪೋಸ್ಟ್ಗಳು ಇದ್ದಿರ್ತವೆ, ಕನ್ಫ್ಯೂಸ್ ಆಗಬೇಡ್ರಿ. ಇಲ್ಲಿ ನೋಡ್ಬೋದು, ಇಲ್ಲಿ ಸೇಮ್ ಒಂದೇ ಪೋಸ್ಟ್ ಇದ್ದಿರ್ತೈತಿ ಡ್ರಾಫ್ಟ್ಸ್ಮನ್. ಇದಕ್ಕೆ ಎಕ್ಸ್ಪೀರಿಯೆನ್ಸ್ ಮೇಲೆ ಅಪ್ಲಿಕೇಶನ್ ಹಾಕಕ್ಕೆ ಬರ್ತೈತಿ. ನೀವು ಇದು ಏನಾರ ನಿಮಗೆ ಈ ಡ್ರಾಫ್ಟ್ಸ್ಮನ್ ಹುದ್ದೆಗೆ ಪೋಸ್ಟ್ 3 ಇದಕ್ಕೆ ಅಪ್ಲಿಕೇಶನ್ ಹಾಕಾಕತ್ತೀರಿ ಅಂದರೆ ಈ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಅಂದರೆ ಇದಕ್ಕೆ ಅರ್ಜಿ ಹಾಕ್ಬೋದು. ಇದರಲ್ಲಿ 3 ಪೋಸ್ಟ, ಇದರಲ್ಲಿ 2 ಪೋಸ್ಟ ಈ ರೀತಿಯಾಗಿರ್ತೈತಿ ಸ್ನೇಹಿತರೆ. ಮತ್ತು ಅಪ್ಲೈ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತದೆ ನೋಡಿರಿ. ಯಾರ್ದು ಕ್ವಾಲಿಫಿಕೇಷನ್ ಆಗಿರ್ತೈತಿ ಅಂಥವ್ರು ಇದಕ್ಕೆ ಅರ್ಜಿ ಹಾಕೋರಿ. ಮತ್ತು ಏಜ್ ಲಿಮಿಟ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು, ನಿಮಗೆ ಮಿನಿಮಮ್ 18 ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ. ಇಲ್ಲಿ ನೋಡ್ಬೋದು, ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ ಇದಕ್ಕೆ 30 ವರ್ಷ ಈ ರೀತಿಯಾಗಿ ವಯಸ್ಸಿದ್ದಿರ್ತೈತಿ. ಮತ್ತು ನಿಮಗೆ ಮಂತ್ಲಿ ಸ್ಯಾಲ್ರಿ ನೋಡ್ತಾ ಹೋಗೋದಾದ್ರೆ ಮಂತ್ಲಿ ನಿಮ್ಗೆ 30,000 ರೂಪಾಯಿ ನಿಮಗೆ ಸ್ಯಾಲ್ರಿ ಇರ್ತೈತಿ. ಮತ್ತು ವರ್ಕ್ ಎಕ್ಸ್ಪೀರಿಯೆನ್ಸ್ ಆಯ್ತು ಇವೆಲ್ಲ ನೋಡ್ಕೋಬೋದು ನೀವು.
ಸ್ನೇಹಿತರೆ ಮತ್ತು ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ದ ಮೋಡ್ ಆಫ್ ಸೆಲೆಕ್ಷನ್ ಇಲ್ಲಿ ನೋಡ್ತಾ ಹೋಗೋದಾದರೆ ಒಂದೇ ನಿಮ್ಗೆ ಪರ್ಸ್ನಲ್ ಇಂಟರ್ವ್ಯೂ ಇರ್ತೈತಿ. ಅಂದರೆ ಇಂಟರ್ವ್ಯೂ ನೋಡ್ಬೋದು ಇಲ್ಲಿ ಏನಪ್ಪ ಅಂತಂದರೆ ಇಂಟರ್ವ್ಯೂ ನಿಮಗೆ ಡೈರೆಕ್ಟ್ ಜಿಮೇಲ್ ಮುಖಾಂತರ ನಿಮಗೆ ಮೆಸೇಜ್ ಬರ್ತೈತಿ. ಪ್ಲೇಸ್ ಡೇಟಾ ಯಾವ ದಿನಾಂಕದಂದು ಇರ್ಲಿಕ್ಕಂದ್ರೆ ನಮ್ಗೆ ಗೊತ್ತಾಗ್ಲಿಕ್ಕೆ ಅವ್ರ ಅಫಿಷಿಯಲ್ ವೆಬ್ಸೈಟ್ನಲ್ಲಿಯೂ ಕೂಡ ನಿಮ್ಗೆ ಸಿಗ್ತೈತಿ. ಅದಾದ ನಂತರ ಇಲ್ಲಿ ನೋಡ್ಬೋದು ಇಲ್ಲಿ ಹ್ಯಾಂಡ್ ಆನ್ ಟೆಸ್ಟ್ ಎರಡನೇ ನಿಮಗೆ ಟೆಸ್ಟ್ ಇರ್ತೈತಿ. ಹ್ಯಾಂಡ್ ಆನ್ ಟೆಸ್ಟ್ ಅಂದ್ರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಡ್ಯಾಪ್ಸನ್ ಇದಕ್ಕೆ ಹುರ್ಜಿ ಎಕ್ಸ್ಪೀರಿಯನ್ಸ್ ಕೇಳಿರ್ತಾರಲ್ಲ ಅದ ವರ್ಕ್ ಇರ್ತೈತಿ ಹ್ಯಾಂಡ್ ಆನ್ ಟೆಸ್ಟ್ ಅಂದ್ರೆ. ಸ್ನೇಹಿತರೆ ಮತ್ತು ಈ ಹುದ್ದೆಗಳು ನೋಡ್ತಾ ಹೋಗೋದಾದರೆ ಇದು ಯಾವುದೇ ರೀತಿಯಾಗಿ ಪರ್ಮನೆಂಟ್ ಹುದ್ದೆಗಳಾಗಿರುವುದಿಲ್ಲ, ಕಾಂಟ್ರಾಕ್ಟ್ ಬೇಸ್ ಮೇಲೆ ತೊಗೊಂಡಿರ್ತಾರೆ. ನಿಮಗೆ ಆಗಲೇ ತಿಳಿಸ್ಕೊಂಡತ್ತೆ ಇಲ್ಲಿ ನೋಡ್ಬೋದು ಮಂತ್ಲಿ ನಿಮ್ಗೆ 30,000 ರೂಪಾಯಿ ನಿಮಗೆ ಸ್ಯಾಲ್ರಿ ಇರ್ತೈತಿ. ಅದೇ ರೀತಿಯಾಗಿ ಇನ್ಸೆಂಟಿವ್ ಆಯ್ತು ಇಲ್ಲಿ ನೋಡ್ಬೋದು ಇನ್ಸೆಂಟಿವ್ 875 ರೂಪಾಯಿ ನಿಮಗೆ ಇನ್ಸೆಂಟಿವ್ ಇರ್ತೈತಿ. ಮತ್ತು ನಿಮ್ಗೆ ರಜೆ ಕೂಡ ಇರ್ತೈತಿ. ಲಿವಿಂಗ್ ಎಟ್ಟೆಟ್ಟ ಕೊಟ್ಟಿರ್ತಾರೆ ಅಂತ ಇಲ್ಲಿ ನೋಡ್ಬೋದು ಇಲ್ಲಿ 18 ಇಲ್ಲಿ ನೋಡ್ಬೋದು ಇಲ್ಲಿ 1.5 ಡೇಸ್ ಪರ್ ಮಂತ್ ನಿಮಗೆ ಲೀವ್ ಇರ್ತೈತಿ. ಮತ್ತು ಮ್ಯಾಕ್ಸಿಮಮ್ 18 ಡೇಸ್ ಇನ್ ಇಯರ್ ಇರ್ತೈತಿ. ಅದೇ ರೀತಿಯಾಗಿ ವೀಕ್ಲಿ ನಿಮಗೂ ರಜೆ ಕೂಡ ಕೊಡಂದ್ರೆ ರಜೆ ಕೂಡ ಕೊಡ್ತಾರೆ. ಅದೇ ರೀತಿಯಾಗಿ ಇದ್ರ ಬಗ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ ಅವ್ರ ಅಫಿಷಿಯಲ್ ವೆಬ್ಸೈಟ್ ನೋಡ್ಬೋದು ಇಲ್ಲಿ ಮಿಖೋನ್ ಇದರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ. ಈ ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು. ನಿಮ್ಮ ಮತ್ತು ನಮ್ಮಿಂದ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲವೂ ತಿಳಿಸ್ಕೊಡ್ತೇವೆ.